ಆಕಾಶವಾಣಿ ಮೈಸೂರು. ಕಸ್ತೂರಿ ಮಾತ್ರೆ ವಾರಕ್ಕೊಂದು. ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ. ಕಸ್ತೂರಿ ಮಾತ್ರೆ ನಗೆ ಜಾತ್ರೆ. ನಗು ನಗುತ್ತಾ ಹಗುರವಾಗು, ಓ ಮನವೇ ನಗು ನಗುತ್ತಾ ಹಗುರವಾಗು. ರಚನೆ BS ರಾಜಾರಾಮ್. ಒಮ್ಮೆ ನಕ್ಕು ನನ್ನ ನಗಿಸು, ಮೆನ್ನುತ್ತಿಹುದೆನ್ನ ಮನಸ್ಸು. ಪ್ರಸ್ತುತಿ ಉಮೇಶ್ SS. ಪ್ರಸಂಗ ನಾನು ನಾನ ಅವನ ಯಾರು. ಆಕಾಶವಾಣಿ ಮೈಸೂರು ಶ್ರೋತೃಗಳೇ, ಚೆನ್ನಾಗಿದ್ದೀರಾ? ಎಲ್ಲ ಈ ನಾ ಕಸ್ತೂರಿ ಮತ್ತೆ ಎಲ್ಲಿಂದ ಮೈಕ್ ಮುಂದೆ ಬಂದ ಅಂತ ಆಶ್ಚರ್ಯ ಪಡಬೇಡಿ. 80 ವರ್ಷಗಳ ನಂತರ ನಿಮ್ಮನ್ನ ನಗಿಸೋಣ ಅಂತ ಅಶ್ರೀರವಾಗಿದ್ದರೂ ಆಕಾಶವಾಣಿಯಾಗಿ ಬಂದಿದ್ದೀನಿ. ವಾರಕ್ಕೊಂದು ಕಸ್ತೂರಿ ಮಾತ್ರೆ ಕೊಡೋದಕ್ಕೆ. ಗೊಂದಲ ಅನ್ನೋ ಭೂತ ನಮ್ಮನ್ನೆಲ್ಲ ಕೆಲವೊಮ್ಮೆ ಹಲವೊಮ್ಮೆ ಕಾಡೋಕೆ ಅಂತಾನೆ ಕಾಯ್ತಾ ಇರುತ್ತೆ. ಕಷ್ಟ ಜೀವನದಲ್ಲಿ ನಮ್ಮಲ್ಲಿ ಉಳಿದುಕೊಂಡಿರೋ ಕಿಂಚಿತ್ತು ನೆಮ್ಮದಿನ ಕೆಡಿಸೋದಲ್ಲದೆ ಇತರರಿಗೆ ನಮ್ಮ ಮೇಲೆ ವಿಶ್ವಾಸನೇ ಇಲ್ಲದಂತೆ ಮಾಡಿಬಿಡುತ್ತೆ. ಕೆಲವರನ್ನ ಈ ಗೊಂದಲದ ಪಿಶಾಚಿ ವಿಕ್ರಮನ ಬೇತಾಳದ ಹಾಗೆ ಜೀವನ ಪರ್ಯಂತ ಹೆಗಲ ಮೇಲೆ ಕೂತೇ ಸವಾರಿ ಮಾಡುತ್ತೆ, ಇಳಿಯೋದೇ ಇಲ್ಲ. ಒಮ್ಮೆ ಹೀಗಾಯ್ತು ಕೇಳಿ. ಒಂದಿನ ಮಧ್ಯಾಹ್ನ ಹೇಳ್ದೆ ಕೇಳದೆ ಒಬ್ಬ ಆಸಾಮಿ ಮನೆ ಬಾಗಿಲಿಗೆ ಬಂದಿದ್ದ. ಯಾವುದೋ ಪತ್ರಿಕೆಯ ವರದಿಗಾರ ಅಂತೆ. ಸ್ವಾಮಿ, ನಾನು ಈ ಊರಿನ ಪತ್ರಿಕಾ ಪ್ರತಿನಿಧಿ. ನಮ್ಮ ಸಂಪಾದಕರು ನಿಮ್ಮ ಬಗ್ಗೆ ಬರೆಯೋಕೆ ಅಂತ ಕಳಿಸಿದ್ದಾರೆ. ದಯವಿಟ್ಟು ನಿಮ್ಮ ವಿಷಯ ತಿಳಿಸ್ಕೊಡ್ತೀರಾ? ಹಾಗೋ, ಬನ್ನಿ ಕೂತ್ಕೊಳ್ಳಿ. ಅಲ್ಲೇ ಆ ಕುರ್ಚಿ ಮೇಲೆ ಕೂರಿ. ಆ ರೂಮ್ನಲ್ಲಿರೋರು ನಿಮ್ಮ ತಮ್ಮಂದ್ರೇನು? ಥೂ 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 ಥೂ, ಆ ವಿಷಯ ಮಾತ್ರ ನನ್ನ ಹತ್ರ ಪ್ರಸ್ತಾಪ ಮಾಡಬೇಡಿ. ನನಗೊಬ್ಬ ತಮ್ಮ ಇದ್ದ, ನಾಣಿ ಅಂತ. ಆದರೆ ಅವನ ವಿಷಯ ಈಗ ಬೇಡ. ಅಂದರೆ ಅವರಿಲ್ವೇ? ಈಗ ತೀರ್ಕೊಂಡ್ರೇನು? ಅದೇ ನನಗೂ ಅನುಮಾನ. ತೀರ್ಕೊಂಡಿರಬೇಕು ಅಂತ ತೋರುತ್ತೆ, ಇನ್ನೂ ನಿರ್ಧಾರ ಆಗಿಲ್ಲ. ಅದೇ ವಿಚಿತ್ರ. ಅಯ್ಯೋ ಪಾಪ, ಮನೆ ಬಿಟ್ಟು ಹೊರಟೋದ್ರೇನು? ಪತ್ತೆ ಆಗಿಲ್ವೇ? ಹೊರಟು ಹೋದ ಹಾಗೇನೆ. ಅವನನ್ನ ಹೂತ್ ಬಿಟ್ಟ ಮೇಲೆ ಅಲ್ವೇ. ಹೂತೇ ಬಿಟ್ರಾ? ತೀರ್ಕೊಂಡ್ರು ಅಂತ ನಿರ್ಧಾರ ಆಗೋ ಮೊದಲೇ ಅವ್ರನ್ನ ಹೂತ್ ಬಿಟ್ಟಿದ್ದೀರಾ? ಇದೆಂತ ದ್ರೋಹ ಸ್ವಾಮಿ? ಛೇ 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 ಛೇ, ಹಾಗಲ್ಲ. ಅವನೇನೋ ಇದ್ದಾಗಲೇ ಸಾಕಷ್ಟು ಸಲ ಸತ್ತಿದ್ದ. ಚೆನ್ನಾಗಿದೆ ಸ್ವಾಮಿ ನೀವು ಹೇಳೋದು. ಸಾಕಾದಷ್ಟು ಸಾಯೋದು ಅಂದ್ರೇನು, ಹೂಳೋದು ಅಂದ್ರೇನು, ತೀರ್ಕೊಂಡೋ ಏನೋ ಅನ್ನೋ ಅನುಮಾನ ಏನು? ಹಾಗಲ್ಲ ಹಾಗಲ್ಲ, ಅವನು ಸತ್ತ ಅಂತ ನಾವು ತಿಳಿದುಕೊಂಡಿದ್ವು ಅಷ್ಟೇ. ಓ, ಹಾಗಾದ್ರೆ ಮತ್ತೆ ಬದುಕೊಂಡ್ರು ಅವರು? ಅದೇ ಈಗ ಸೋಜ್ಗ, ಅದೇ ಈಗ ತಮಾಷೆ. ಇಲ್ಲ ಇಲ್ಲ, ಅದೊಂದು ವಿಚಿತ್ರ. ಚೆನ್ನಾಗಿದೆ ಸ್ವಾಮಿ ತಮ್ಮ ಮಾತು. ಸತ್ರು ಅಂತೀರಿ, ಸತ್ತವ್ರನ್ನ ಹೂತ್ರಿ ಅಂತೀರಿ, ಇದ್ರ ಮಧ್ಯೆ ವಿಚಿತ್ರ ಅಂತೀರಿ. ವಿಚಿತ್ರ ಏನು ಅಂತ ಕೇಳ್ತೀರೋ? ನಾವಿಬ್ರು ಅವಳಿ ಜವಳಿ. ಚಿಕ್ಕ ವಯಸ್ಸಿನಲ್ಲಿ ಒಂದು ಮದುವೆ ಮನೆ ಹಂಡೆ ನೀರಲ್ಲಿ ಒಂದು ಮಗು ಬಿದ್ದು ಸತ್ತು ಹೋಯಿತು. ಅದು ನಾನೋ ಅಥವಾ ನಾಣೀನೋ ಅನ್ನೋದು ಇವತ್ತಿಗೂ ಅನುಮಾನ.
ಹಾಗಾದ್ರೆ ನೀವೇನಂತೀರಿ? ದೇವರೇ ಬಲ್ಲ, ನನಗೇನು ಗೊತ್ತು. ಈ ಹಾಳು ಸಮಸ್ಯೆಯನ್ನ ಬಿಡಿಸಿಕೊಡೋವ್ರಿಗೆ ನಾನೇನಾದರೂ ಇನಾಮು ಕೊಡಬಲ್ಲೆ. ಬರೀರಿ, ನಿಮ್ಮ ಪತ್ರಿಕೆಯಲ್ಲಿ ಬರೀರಿ. ನನಗಂತೂ ನಿದ್ದೇನೇ ಇಲ್ಲ. ಸತ್ತ ಹೆಣದ ಹಾಗೆ ತಿರುಗಾಡ್ತಾ ಇದ್ದೀನಿ. ಸರಿ ಸ್ವಾಮಿ, ಪತ್ರಿಕೆಯಲ್ಲಿ ಹಾಕ್ತೀನಿ. ಏನಾದರೂ ಖಚಿತವಾದ ಮಾಹಿತಿ ಇದೆಯಾ? ನಿಮಗೊಂದು ವಿಷಯ ಹೇಳ್ತೇನೆ, ಪೇಪರ್ನಲ್ಲಿ ಹಾಕಬೇಡಿ. ನಮ್ಮಲ್ಲೊಬ್ಬರಿಗೆ ಅಂಗೈ ಮೇಲೆ ಒಂದು ಕರಿ ಮಚ್ಚೆ ಇತ್ತು. ನನ್ನ ಕೈ ನೋಡಿ, ನೋಡಿ, ಇದೆ 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 ಆ ಮಚ್ಚೆ. ಈ ಮಚ್ಚೆ ಇದ್ದವನೇ ಆಗ ಸತ್ತಿದ್ದು. ಈಗ ಅವನು ನಾನೇ. ಅಂದ್ರೆ ಸತ್ತೋರು ನೀವೇನಾ? ಅಯ್ಯೋ ಅಯ್ಯೋ, ಹಾಗಾದ್ರೆ ಈಗ ನನ್ನ ಮುಂದೆ ನಿಂತಿರೋದು ಯಾರು? ಅದೇ ತಾನೇ ವಿಚಿತ್ರ. ನಾನೂನು ಅಷ್ಟೇ ಕನ್ಫ್ಯೂಸ್ ಆಗಿದ್ದೀನಿ. ಕಸ್ತೂರಿ ಮಾತ್ರೆ ವಾರಕ್ಕೊಂದು. ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ.